ಕಾಂಗ್ರೆಸ್ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವ ಇರೋದು. ಹೇಳಿದೆ ಇಂಟರ್ನಲ್ ಡೆಮಾಕ್ರಸಿಯಿಂದ ಕಾಂಗ್ರೆಸ್ ಪಾರ್ಟಿ ಪ್ರತಿಯೊಬ್ಬರಿಗೂ ಟಿಕೆಟ್ ಕೇಳುವಂಥ ಅರ್ಹತೆ ಇದೆ, ಯೋಗ್ಯತೆ ಏನಿದೆ. ಅದೇ ಥರ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಪೈಲ್ವಾನ್ ಅವ್ರು ಕೇಳಿದರು, ಅರ್ಥ ಆಯ್ತಲ್ಲ. ಈಗ ಕಾಂಗ್ರೆಸ್ ಪಕ್ಷ ಅವ್ರು ಹುಟ್ಟಿದಿಂದ ಕಾಂಗ್ರೆಸ್ ಪಕ್ಷ ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ಅವ್ರು ನಿಂತಿದ್ದಾರೆ, ಯಾವಾಗೂ ಇರ್ತಾರೆ ಮುಂದಕ್ಕೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ದಾವಣಗೆರೆಯಲ್ಲಿ ಸಮರ್ಥವಾಗಿ ಅತ್ಯಂತ ಹೆಚ್ಚಿನ ಮತದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಾಮನೂರು ಶಿವಶಂಕರಪ್ಪ ಸಾಹೇಬರು ಮಾಡಿದ್ದ ಒಳ್ಳೆ ಕೆಲಸಗಳು ಇವತ್ತು ಅವ್ರ ಕೈ ಹಿಡಿತವೆ. ಇನ್ನೂ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕಾಂಗ್ರೆಸ್ ಪಕ್ಷ ಇವತ್ತು ಏನು ಹೇಳಿ ಆಯ್ತು. ಏನು ಯಾವುದು ಗೊಂದಲ ಆಗಿಲ್ಲಪ್ಪ. ಗೊಂದಲ ಆಗಿರೋದು ಬರೀ BJP ಅವ್ರಿಗೆ ಅಷ್ಟೇ, ಯಾವುದು ಗೊಂದಲ ಆಗಿಲ್ಲ. ನಾನು ಹೇಳಿದ್ನಲ್ಲ, ಇಂಟರ್ನಲ್ ಡೆಮಾಕ್ರಸಿ. ಕಾಂಗ್ರೆಸ್ ಪಾರ್ಟಿ ಅನ್ನೋದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ. ಪ್ರತಿಯೊಬ್ಬನಿಗೂ ತನ್ನದೇ ಆದ ವ್ಯಕ್ತಿತ್ವ ಇರ್ತದೆ. ಅದೇ ಪ್ರಕಾರ ಟಿಕೆಟ್ ಕೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಈ ಸರ್ತಿ ಸಮರ್ಥ ಕೊಡೋಣ ಅಂತ ಹೇಳಿದ್ದಾರೆ, ಅದೇ ಪ್ರಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಸಮರ್ಥನ ಗೆಲ್ಲಿಸೋದಷ್ಟೇ ಕಾಂಗ್ರೆಸ್ ಪಕ್ಷದ ಉದ್ದೇಶ. ಆ ಕೆಲಸ BJP ಅನುಮಾನನ BJP ಮುಸ್ಲಿಮಾನರಿಗೆ ಸಿಖ್ರಲ್ಲಿ ಹೊಡೀರಿ ಬಡೀರಿ ಅಂತ ಹೇಳಿದ್ರು. ಮುಸ್ಲಿಮಾನರ ಬಗ್ಗೆ ಅವ್ರಿಗೇನು ರೀ ಐತೆ ಅನ್ಕಂಪ? ಯಾರು ಪಕ್ಷೇತರ ಅಭ್ಯರ್ಥಿ ಗೊತ್ತಿಲ್ಲಪ್ಪ. CM ಇಬ್ರಾಹಿಂ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ನಾವು ಇಡೀ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಒಮ್ಮತವಾಗಿ ನಮ್ಮ ಪೈಲ್ವಾನ್ ಅವರ ಒಳಗೊಂಡಂತೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇರಲಿಯಪ್ಪ. ನಾನು ಹೆಬ್ಬಾಳ್ದಾಗ ನಿಂತಿದ್ದವಾಗೂ 12 ಜನ ಇದ್ದರು. ಆದ್ರೂ ಎಲ್ಲ ಹಿಂದ ಪಕ್ಷಗಳು ಮತ್ತು ಯಾವ ಮತನೂ ಆಗಲ್ಲ ರೀ. ಯಾವ ಮತ ಲಾಸ್ಟ್ ಟೈಮ್ ಎಷ್ಟು ಜನ ಹಾಕಿದ್ರಿ? ಎಷ್ಟು ಜನ ಹಾಕಿದ್ರು? ಇಂಡಿಪೆಂಡೆಂಟ್ ಎಷ್ಟು ಜನ ಹಾಕಿದ್ರು? ಅದೇ ಪ್ರಕಾರ ಹಾಕ್ತಾರೆ. ಅದರಲ್ಲಿ ಶಾಂತಿಯುತವಾಗಿ ನಡೀತಾ ಇತ್ತು. ಏನಾಗಿದೆ? ಏನಾಯ್ತು ನಂಗೆ ಗೊತ್ತಿಲ್ಲಪ್ಪ. ಅದೇನು ನಮ್ಮ ಅಭ್ಯರ್ಥಿ ಇಲ್ಲಿ ಸಮರ್ಥ ಏನು ಹೇಳ್ತಾನೆ ಅದೇ ಅಧಿಕೃತ. ಸಮರ್ಥ ಇಲ್ಲಿ ಏನು ಮಾತಾಡ್ತಾರೆ ಅದೇ ಅಧಿಕೃತ. ನಮ್ಮ ಪೈಲ್ವಾನ್ ಏನು ಮಾತಾಡ್ತಾರೆ ಅದೇ ಅಧಿಕೃತ. ನಮ್ಮ ಮುಸ್ಲಿಂ ಲೀಡರ್ಸು, ಹಿಂದೂ ಲೀಡರ್ಸು, ಎಲ್ಲ ಸಮಾಜ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕಾಂಗ್ರೆಸ್ ಪಕ್ಷ. ಅದರ ಥರ ದಾವಣಗೆರೆಯಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಸೋದಷ್ಟೇ ನಮ್ಮ ಉದ್ದೇಶ. ಮ್ಯಾಟರ್ ಅಷ್ಟೇ. ಸಮರ್ಥ ಏನು ಹೇಳ್ತಾರೆ ಅದೇ ಅಧಿಕೃತ ರೀ. ಸಮರ್ಥ ನಮ್ಮ ಅಭ್ಯರ್ಥಿ. ಸಮರ್ಥ ಏನು ಹೇಳ್ತಾರೆ ನಾವೆಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜನಗಳ ಸಮಾಜಗಳ ಇವತ್ತು ಪ್ರತಿನಿಧಿ ನಮ್ಮ ಸಮರ್ಥ. ಅವನು ಅರ್ಥ ಆಯ್ತಲ್ಲ. ಇದ್ದಾರಲ್ಲ ಅವನ್ನೆಲ್ಲರಿಗೂ ಮಗನ ಸಮ. ಅವನು ನನ್ನ ಸಮೇತ ಮಲ್ಲಿಕಾರ್ಜುನ್ ಅವರು ಒಬ್ಬರಿಗೆ ಅಲ್ಲ, ಮಗನ ಸಮ. ಓಕೆ. ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರನ್ನ ಅತ್ಯಂತ ಸಾಮಾನ್ಯ ಒಂದು ಕುಟುಂಬದಿಂದ ಬಂದವು. ಅವನು ನಾನು ಹಲವಾರು ವರ್ಷದಿಂದ ಬಲ್ಲೆ. ಭಾಳ ಯಾವುದೇ ರೀತಿಯ ಗರ್ವ ಇಲ್ಲ. ಅವ್ನು ಗರ್ವ ಪಡ್ಕೋಬೇಕಂದ್ರೂ ಅವನ ಕೈಲಿ ಆಗೋದಿಲ್ಲ. ಯಾಕಂದರೆ ಅವನ ಗುಣಧರ್ಮ ಅದಿಲ್ಲ. ಎಲ್ಲರನ್ನೂ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ನೋಡ್ತಾನೆ. ಹಿರಿಯರಿಗೆ ತಲೆಬಾಗಿ ಕೆಲಸವನ್ನು ಮಾಡ್ತಾನೆ. ಒಬ್ಬ ಸೇವಕನ ಆಯ್ಕೆ ಮಾಡುವಂಥದ್ದು ದಾಸ್ ಕರಿಯಪ್ಪರನ್ನ ಆಯ್ಕೆ ಮಾಡೋ ಮುಖಾಂತರ. ಮತ್ತು ಎಲ್ಲ ವರ್ಗ ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಇದೆ. ಯಾಕಂದರೆ ಅವನ ನಡೆ ನುಡಿಯಿಂದ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅಂತ ತಮ್ಮನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ. ಆ ಬದಲಾವಣೆ ಗಾಳಿ ಬೀಸಲಿ. ಇಡೀ ಕರ್ನಾಟಕದಲ್ಲಿ ಬದಲಾವಣೆ ಮಾಡುವಂಥ ಒಂದು ಶಕ್ತಿ ತಮಗೆಲ್ಲ ಬರಲಿ. ದಾಸ್ ಕರಿಯಪ್ಪ ಅವ್ರಿಗೆ ತಮ್ಮ ಹೃದಯಪೂರ್ವಕವಾದ ಮತವನ್ನು ಹಾಕಿ ನಿಮ್ಮ ಮತವನ್ನು ಗೆಲ್ಲಿಸಿ. ಧನ್ಯವಾದ.